ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಇದಾವೆ ಅನ್ನುವಂತಹ ವದಂತಿ ಒಂದು ಯೂಟ್ಯೂಬ್ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ರಾಜ್ಯದಲ್ಲಿ ವಿಪರೀತವಾಗಿ ಮೊಟ್ಟೆ ವಿಚಾರದಲ್ಲಿ ಆತಂಕ ಶುರುವಾಗಿತ್ತು. ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ರಿಪೋರ್ಟ್ನಲ್ಲಿ ಮೊಟ್ಟೆಯನ್ನು ತಿನ್ನಬಹುದು ಸೇಫ್ ಅನ್ನುವಂತಹ ರಿಪೋರ್ಟ್ ಬಂದಿದೆ ಅಂತ. ವಿವಿಧ ಜಿಲ್ಲೆಗಳಿಂದ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ ಮಾಡಲಾಗಿತ್ತಂತೆ. ವರದಿ ಸೇಫ್ ಇದೆ ಅಂತ ದಿನೇಶ್ ಗುಂಡೂರಾವ್ ಅವರು ಮತ್ತೆ ಪುನರುಚ್ಚರಿಸಿದ್ದಾರೆ. ಮೊಟ್ಟೆ ಸೇಫ್ ಇದೆ, ಸೇವನೆ ಮಾಡಬಹುದು, ಯಾವುದೇ ಸಮಸ್ಯೆ ಇಲ್ಲ, ಸುಮ್ಮನೆ ಆತಂಕ ಬೇಡ. FSSAI ಹೇಳಿದೆ ಕೂಡ ಸಮಸ್ಯೆ ಇಲ್ಲ ಅನ್ನೋದನ್ನ ತಿಳಿಸಿದ್ದಾರೆ. FSSAI ಅಂತ ಹೇಳಿದ್ರೆ ಯೂಶಲಿ ಯಾವುದೇ ಒಂದು ಪ್ರಾಡಕ್ಟ್ ಆದರೂ ಕೂಡ ಇಲ್ಲಿಂದ ಗ್ರೀನ್ ಸಿಗ್ನಲ್ ಸಿಗಬೇಕು ಅದನ್ನು ಮಾರೋದಕ್ಕೆ. ಅದು ಸೇಫ್ ಇದೆ ಅನ್ನುವಂತಹ ವಿಚಾರವನ್ನು ಇವರು ಹೇಳಬೇಕು. ಅವ್ರು ಹೇಳಿದಾಗ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಆಗಿದೆ ಅಂತ. ಅದನ್ನೇ ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ತಿಳಿಸಿದ್ದಾರೆ. ಇಲ್ಲ, ಸೇಫ್ಟಿನ ಈಗ FSSAI ಅವರು ಡೆಲ್ಲಿಯಿಂದನೂ ಕೂಡ ಅವರು ಹೇಳಿದರೆ ಸೇಫ್ಟಿ ಇದೆ ಅಂತ ಹೇಳಿದರೆ, ನಮ್ಮಲ್ಲೂ ಕೂಡ ಸೇಫ್ ಏರ್ ಬಂದಿದೆ. ಯಾಕೆಂದರೆ ಮೊನ್ನೆ ಚೆಕ್ ಮಾಡಕ್ಕೆ ಹೇಳಿದ್ರೆ ತೊಗೊಂಡಿದ್ದಾರೆ, ಸುಮಾರು ಒಂದು 300 ಕಡೆ ಸ್ಯಾಂಪಲ್ ತೊಗೊಂಡಿದ್ದಾರೆ, ಇನ್ನೂ ರಿಪೋರ್ಟ್ ಬರಬೇಕು ಅಂತಿದ್ರು. ಹಾಗಾಗಿ ಅದು ಬಟ್ ಸೇಫ್ಟಿ ಬಗ್ಗೆ ಏನು ಸಮಸ್ಯೆ ಏನಿಲ್ಲ. ಸೇಫ್ಟಿ ಬಗ್ಗೆ ಏನು ಸಮಸ್ಯೆ ಏನಿಲ್ಲ. ಅದಷ್ಟೇ ರಾಜ್ಯದಲ್ಲಿ ಟೆಸ್ಟ್ ಮಾಡಿದ ರಿಪೋರ್ಟ್ ಬಗ್ಗೆ ನನಗೇನು ಇನ್ನೂ ಮುಟ್ಟಿಲ್ಲ. ಬಟ್ ಸೇಫ್ಟಿ ಬಗ್ಗೆ ಹಿಂದೆನೂ ಕೂಡ ಹಿಂದೆ ಟೆಸ್ಟ್ ಮಾಡಿದಾಗ ಕೂಡ ಏನು ಸಮಸ್ಯೆ ಇರಲಿಲ್ಲ. ಅದ್ರ ಬಗ್ಗೆ ಈಗಲೂ ಕೂಡ ತಗೋಬೋದು, ಯಾವುದೇ ಸಮಸ್ಯೆ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ವರದಿ ಸೇಫ್ ಇದೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು. ಎಷ್ಟು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ರು, ಯಾವುದ್ರ ಸ್ಯಾಂಪಲ್ ಸೇಫ್ ಇದೆ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಯಾವುದೋ ಇನ್ಫಾರ್ಮೇಶನ್ ಯಾಕೆ ಹಂಚ್ಕೊಳ್ತಾ ಇಲ್ಲ? ಪ್ರಮುಖವಾಗಿ ಯಾವೆಲ್ಲ ಬ್ರ್ಯಾಂಡ್ಗಳನ್ನ ಟೆಸ್ಟ್ ಮಾಡಿದ್ವಿ, ಆ ಬ್ರ್ಯಾಂಡ್ಗೆ ಸಂಬಂಧಪಟ್ಟಂತ ಟೆಸ್ಟ್ಗಳಲ್ಲಿ ಯಾವೆಲ್ಲ ಪರೀಕ್ಷೆಗಳು ಆಗಿವೆ, ಎಷ್ಟು ಸೇಫ್ ಇದೆ ಅನ್ನೋದನ್ನು ಕೂಡ ಬಹಿರಂಗ ಪಡಿಸ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಯಾವಾಗ ಬಹಿರಂಗ ಪಡಿಸ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಸೇಫ್ ಇದೆ, ಸೇಫ್ ರಿಪೋರ್ಟ್ ಬಂದಿದೆ ಅನ್ನೋದನ್ನ ಆರೋಗ್ಯ ಸಚಿವರು ತಿಳಿಸ್ತಾ ಇರ್ತಕ್ಕಂಥದ್ದು. ಕಳೆದ 1 ವಾರಗಳ ಹಿಂದೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಸುಮಾರು 280 ಪ್ರದೇಶಗಳಿಂದ ಮೊಟ್ಟೆಗಳನ್ನ ಸಂಗ್ರಹ ಮಾಡಿದ್ದು, ವಿವಿಧ ಬ್ರ್ಯಾಂಡ್ಗಳ ಮೊಟ್ಟೆಗಳನ್ನ ಸಂಗ್ರಹ ಮಾಡಿ ಟೆಸ್ಟ್ ಮಾಡಿದ್ದಾರೆ. ಆ ಟೆಸ್ಟ್ ಅಲ್ಲಿ ಸುಮಾರು 10 ರಿಂದ 15 ಟೆಸ್ಟ್ಗಳನ್ನ ಪರೀಕ್ಷೆಗಳನ್ನ ಮಾಡಿರುವಂತದ್ದು. ಅದೆಲ್ಲವೂ ಕೂಡ ಸೇಫ್ ಇದೆ ಅನ್ನುವಂತ ರೀತಿಯಲ್ಲಿ ಹೇಳಿರುವಂತದ್ದು. ಯಾವುದೇ ಆತಂಕ ಬೇಡ, ಜನ ಮೊಟ್ಟೆಯನ್ನ ಸೇವನೆ ಮಾಡಬಹುದು ಅನ್ನುವಂಥದ್ದನ್ನ ಸಚಿವರು ಈಗ ತಿಳಿಸ್ತಾ ಇರ್ತಕ್ಕಂಥದ್ದು. FSSAI ಕೂಡ ಅದೇ ಹೇಳಿರುವಂತದ್ದು, ಸೇಫ್ ಇದೆ, ಮೊಟ್ಟೆ ಸೇವನೆಯಿಂದ ಯಾವುದೇ ರೀತಿಯಂತ ಕ್ಯಾನ್ಸರ್ ಕಾರಕ ಅಥವಾ ಕ್ಯಾನ್ಸರ್ ಬರುವಂತದ್ದು ಇಲ್ಲ ಎನ್ನುವಂಥದ್ದನ್ನ ಹೇಳಿದೆ. ಹಾಗಾಗಿ ನಮ್ಮ ರಾಜ್ಯದ ಟೆಸ್ಟ್ ನಲ್ಲೂ ಕೂಡ ಅದೇ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಶೀಘ್ರದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ತಿಳಿಸ್ತೀವಿ ಅನ್ನುವಂಥದ್ದನ್ನ ಪಬ್ಲಿಕ್ ಟಿವಿಗೆ ಅವರು ಮಾಹಿತಿಯನ್ನ ನೀಡಿರುವಂತದ್ದು. ಈಗಾಗಲೇ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಕೂಡ ಕೂಲಂಕುಷವಾದಂತ ರಿಪೋರ್ಟ್ ಅನ್ನ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಪ್ರಾಥಮಿಕ ವರದಿ ಈಗಾಗಲೇ ಸಚಿವರಿಗೆ ತಲುಪಿದ್ದು ಸೇಫ್ ಎನ್ನುವಂತ ರಿಪೋರ್ಟ್ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ. ಮಮತಾ, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸಾರ್ವಜನಿಕರ ಭಯವನ್ನು ದೂರ ಮಾಡೋ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಬಟ್ ಸ್ಯಾಂಪಲ್ಗಳನ್ನು ಯಾವ್ಯಾವ ಜಿಲ್ಲೆಯಿಂದ ತಗೊಂಡ್ರು, ಯಾವ ಬ್ರ್ಯಾಂಡ್ ಟೆಸ್ಟ್ ಮಾಡಿದ್ರು, ಮತ್ತು ಯಾವ್ಯಾವ ಟೆಸ್ಟ್ಗಳನ್ನು ಮಾಡಲಾಯಿತು, ಇದು ಯಾವುದ್ರ ಬಗ್ಗೆ ಕೂಡ ಇನ್ನೂ ಮಾಹಿತಿಯನ್ನು ಹಂಚ್ಕೊಂಡಿಲ್ಲ. ಸೇಫ್ ಇದೆ, ತಿನ್ಬೋದು ಅಂತಿದ್ದಾರೆ. ಒಂದು ಅನುಮಾನ ಬಂದ ಮೇಲೆ ಡೀಟೇಲ್ಡಾಗಿ ಟ್ರಾನ್ಸ್ಪರೆಂಟಾಗಿ ಹೇಳಬೇಕಲ್ವ, ಯಾವ್ಯಾವ ಸ್ಯಾಂಪಲ್ಗಳ ಟೆಸ್ಟ್ ಆಯಿತು, ಇಷ್ಟು ಬೇಗ ಹೆಂಗೆ ಟೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಅವರೇ ಹೇಳ್ತಾ ಇದ್ರು 1-2 ತಿಂಗಳು ಬೇಕಾಗತ್ತೆ ಅಂತ. ಈಗ ನೋಡಿದ್ರೆ ವಾರಗಳ ಅಂತರದಲ್ಲಿ ಹೇಳಿದ್ದಾರೆ. ಸೊ ಇದೊಂದು ಪ್ರಶ್ನೆ ಅಂತೂ ಇದೆ. ಆಮೇಲೆ ಹೇಗೆ ಕೆಲ ನ್ಯೂಟ್ರಿಷನಿಸ್ಟ್ಗಳು ಹೇಳ್ತಾ ಇದ್ರು, ಹಾಗಾದರೆ ರೆಸಿಡ್ಯೂಗಳಿದ್ದಾವೆ, ಜಿನೋಟಾಕ್ಸಿಕ್ ಸಬ್ಸ್ಟೆನ್ಸ್ ಇದ್ದಾವೆ ಅಂತ ಅವ್ರು ಹೇಗೆ ಹೇಳ್ತಾ ಇದ್ರು, ಅಂಥವ್ರ ವಿರುದ್ಧ ಕ್ರಮ ಏನು, ಅದು ಗೊತ್ತಾಗಬೇಕಲ್ವಾ?